ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನ್ಗೆ ಹೇಳುದ್ಲು ಅಂದ್ರೆ ಅವಳಿಗೆ ಗೊತ್ತಿರುತ್ತೆ ನೀನ್ ಬಿಚ್ಚಲ್ಲ ಅಂತ. ಅಂದ್ರೆ ನಾನ್ ಸತ್ತಂಗ್ ಮಾಡ್ತೀನಿ, ನೀನ್ ಅತ್ತಂಗ್ ಮಾಡು ಅಂತಾನ? ನಮ್ ಕಣ್ಣೆದುರುಗಡೆನೆ ನೀವಿಬ್ರು ತಾರತಮ್ಯ ಆಡಿದಿರಿ. ನೋಡು, ನೀನೇನ್ ಬೇಕಾದ್ರೂ ಮಾತಾಡ್ಕೋ. ನನಗಂತೂ ಇದ್ರ ಬಗ್ಗೆ ಸೂತ್ರ ಗೊತ್ತಿಲ್ಲ. ಹಾಗಾದ್ರೆ ನೀನು ಅವಳ ಕೊರಳಿಂದ ಯಾಕೆ ತಾಳಿ ಕೇಳಲಿಲ್ಲ? ಮೂರ್ಖ, ತಾಳಿ ಅಂದ್ರೆ ಬೆಂಕಿ ಕಣೋ. ಅದನ್ ಮುಟ್ಟಿದ್ರೆ ಮನೆ ಉರಿಯಲ್ವೇನೋ? ನಾವೇನೋ ಬೀಸೋ ಗಾಳಿ ಬಿದ್ದೋಗೋ ಮರ ಅಂತ ಅನ್ಕೊಂಡಿದೀವಿ. ನಮ್ಗೇನಾದ್ರೂ ಪರವಾಗಿಲ್ಲ. ಆ ತಾಳಿ ಕಿತ್ರೆ ನಿನ್ ವಂಶ ಉಳಿಯತ್ತೇನೋ? ಯೋಚನೆ ಮಾಡು. ಮದ್ವೆ ಆಗ್ಬೇಕಾಗಿರೋ ಮಗಳು ಮನೇಲಿದ್ದಾಳೆ. ಇಂಥ ಅನಾಚಾರ ಮಾಡಿದ್ರೆ ಅವಳು ಬದುಕು ಉಳಿಯತ್ತಾ? ನೀನು ಉಳಿತೀಯ? ಬೇಡ ಕಣ ಮಾಧವ, ಬೇಡ. ಕಟ್ಟಿರೋ ತಾಳಿ ಕೀಳೋದಿರ್ಲಿ, ಬಾಯಲ್ಲಿ ಕೂಡ ಅಂತ ಮಾತಾಡಬಾರ್ದು. ಮನೆ ಉಳಿಯಲ್ಲ. ಇಲ್ಲಿವರೆಗೂ ನೀನ್ ಮಾಡ್ಕೊಂಡಿರೋ ಪಾಪದ ಗಂಟೆ ಸಾಕು. ಅವಳು ಕೆಡ್ದಾಗ ಮಾತಾಡಿದ್ಲು ಅಂತ ಮಡ್ಲಲ್ಲಿ ನೀನ್ ಕೆಂಡ ಕಟ್ಕೋಬೇಡ. ನೀನ್ ಮಾಡಿದ ಪಾಪ ನಾಳೆ ಮಕ್ಕಳಿಗೆ ತಗಲುತ್ತೆ ಕಣೋ ಮಾಧವ. ನನ್ ಮಾತ್ ಕೇಳು. ಇದೆಲ್ಲ ಬೇಡ ಕಣೋ, ಇದೆಲ್ಲ ಬೇಡ. ಮಾಡೋ ಕೆಲಸ ಎಲ್ಲ ಮಾಡ್ಬಿಟ್ಟು ನನಗೆ ಉಪದೇಶ ಮಾಡ್ತಿದ್ಯಾ? ಯಾವ ಪಾಪ ಬೇಕಾದ್ರೂ ಬರ್ಲಿ, ಬರ್ಬಾರ್ದು ಬರ್ಲಿ, ನನ್ನ ಮಕ್ಕಳು ಪಾಪನ ಅನುಭವಿಸ್ಲಿ. ನನ್ಗೇನಾದ್ರೂ ಪರವಾಗಿಲ್ಲ. ಅವಳು ತಾಳಿನ ನೀನ್ ಕಿತ್ತು ತರಬೇಕಿತ್ತು. ಅಷ್ಟು ಜನರ ಮುಂದೆ, ಅವಳ ಗಂಡಿನ ಮುಂದೆ ನೀನ್ ಅವಳ ತಾಳಿ ಕಿತ್ತು ಅವಮಾನ ಮಾಡ್ಬೇಕಾಗಿತ್ತು. ಮಾಧವ, ಮತ್ತೆ ಮತ್ತೆ ಅದೇ ಮಾತುಗಳನ್ನ ಆಡ್ಬೇಡ ಕಣೋ. ಅವಳು ಎಲ್ಲಾದ್ರೂ ಇರ್ಲಿ, ಅವಳು ಸುದ್ದಿ ಎತ್ತಬೇಡ. ಹಿಂದೆ ಹೀಗೆ ಮಾಡಿ ನನ್ನನ್ನ ಮನೆ ಬಿಟ್ಟು ಓಡಿಸ್ದೆ. ಆಗ ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಆಗ ನೀನು ನಿನ್ ಮಗಳಿಗೆ ಯಾವ ಪಾಪನೂ ಬರ್ಲಿಲ್ವಾ? ನಿಮಗ್ ಸುತ್ತದೇ ಇರೋ ಕರ್ಮ ನಮಗ್ ಸುತ್ಕೊಂಡ್ಬಿಡುತ್ತಾ? ಯಾರ್ ಏನೇ ಹೇಳಿ, ಇದ್ರಿಂದ ನನ್ನ ಮನೆ ಹತ್ತಿ ಉರಿಲಿ, ನಾನು ಕೊಡಬಾರದು ಕಾಟ ಅವಳು ಕೊಟ್ಟೆ ಕೊಡ್ತೀನಿ. ಅವಳನ್ನ ನಾನು ಬೀದಿಗೆ ತರದೆ ಬಿಡಲ್ಲ. ನನ್ನ ಹೆಂಡತಿ ಮೇಲಾಣೆ. ಟಂಟಡನ್, ಸ್ವೀಟ್ ರೆಡಿ. ಜಾಮೂನ್. ರಾಕಿ ಸರ್, ಥ್ಯಾಂಕ್ ಯು. ಅಮೃತ, ಸಕ್ಕದ ಸೂಪರ್ ಫ್ಯಾಂಟಾಸ್ಟಿಕ್ ರಾಕಿ ಸರ್. ಇನ್ನೊಂದು 15 ದಿನ ಹಿಂಗೆ ತಿಂದ್ಬಿಟ್ರೆ ನಾನು 5 kg ದಪ್ಪ ಆಗ್ಬಿಡ್ತೀನಿ ನಾನು. ಅಜ್ಜಿ, ಹಾಯ್. ನೀವು ಬಂದಿದ್ ಒಳ್ಳೇದಾಯ್ತು. ಹೌದಾ? ಏನಪ್ಪ ಇಷ್ಟೊಂದು ಸಂತೋಷವಾಗಿದ್ದೀರಾ? ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ. ಕಷ್ಟದಲ್ಲಂತೂ ಸಮಪಾಲ್ ಕೊಡ್ಲಿಲ್ಲ, ಈಗ ಸಂತೋಷದಲ್ಲಾದ್ರೂ ಕೊಡ್ತೀರಾ ಹೇಗೆ? ಅಜ್ಜಿ, ನಿನ್ ದೂರ ಇದ್ರು ನಮ್ ಕಷ್ಟಕ್ಕೆ ನೀನ್ ದೇವ್ರ ಹತ್ರ ಪ್ರಾರ್ಥನೆ ಮಾಡೇ ಮಾಡಿರ್ತೀಯ. ನನ್ನಿಂದ ಆಗಿದ್ದು ಅದೇ ತಾನೆ. ಆದ್ರೆ ಅಂಜಲಿ, ನೀನ್ ಗೆದ್ದೆ ಅಂತ ಗೊತ್ತಾಯ್ತು. ಮನ್ಸ್ ತಡಿಯಕ್ಕಾಗ್ಲಿಲ್ಲ ಕಣೆ, ಅದಕ್ಕೆ ಓಡೋಡ್ ಬಂದ್ಬಿಟ್ಟೆ. ಅಜ್ಜಿ, ನಿಜವಾಗ್ಲೂ ನನ್ನ ಜೀವನದಲ್ಲಿ ನಾನು ಗೆದ್ದೆ ಅಂತ ನೀವು ಹೇಳಲೇಬೇಕು. ಏನಾದ್ರೂ ನಮ್ ಕೈಯಲ್ಲಿ ದುಡ್ಡು ಹೊಂದಕ್ ಆಗದೆ ಇದ್ದಿದ್ರೆ ನಮ್ ಗತಿ ಏನಾಗ್ತಿತ್ತು? ನಗೋರ್ ಮುಂದೆ ನಾನ್ ಬಿದ್ದಂಗ ಆಗ್ತಾ ಇತ್ತು. ಅಂತೂ ನಾನ್ ಗೆದ್ದೆ. ಅಂಜಲಿ, ದೇವ್ರು ಒಳ್ಳೆಯವ್ರನ್ನ ಕೈ ಬಿಡಲ್ಲ.
ಪರೀಕ್ಷೆ ಮಾಡ್ತಾನಷ್ಟೆ. ನೀನ್ ಒಳ್ಳೆತನ ನಿನ್ನನ್ ಕಾಪಾಡ್ತು. ಜೊತೆಗೆ ನಾನ್ ಗೆದ್ದೇ ಗೆಲ್ತೀನಿ ಅನ್ನೋ ನಿನ್ ಹಠ ಇದೆಯಲ್ಲ, ಅದು ಗ್ರೇಟ್. ನೀನು ನಮ್ಮನೆ ಸೊಸೆ ಅಂತ ಹೇಳ್ಕೊಳಕ್ಕೆ ಎಷ್ಟು ಸಂತೋಷ ಇದೆ, ಹೆಮ್ಮೆ ಅನ್ನಿಸ್ತಿದೆ ಗೊತ್ತಾ. ಆದ್ರೆ ನಿನ್ನ ನಮ್ಮನೆ ಕರ್ಕೊಂಡು ಹೋಗಿ ನಿನ್ನನ್ ಮೆರ್ಸೋಕಾಗ್ತಾ ಇಲ್ವಲ್ಲ ಅಂತ ಬೇಜಾರು ಕಣೆ. ಅಜ್ಜಿ, ಇದು ನಿಮ್ಮನೇನೆ. ಈಗ್ಲೂ ನಾನಿರೋದು ನಿಮ್ಮನೇಲೆ. ಬೇಜಾರಾಗ್ಬೇಡಿ. ಇದು ರಾಕಿ ಅವ್ರ ಮನೆ, ಅಂದ್ರೆ ನಿಮ್ ಮೊಮ್ಮಗನ್ ಮನೆ. ಇಷ್ಟು ಒಳ್ಳೆ ಬುದ್ಧಿನ ಎಲ್ ಕಲ್ತೆ ಅಂಜಲಿ? ಅಜ್ಜಿ, ಸ್ವಲ್ಪ ಹೊತ್ತಿಗೆ ಮುಂಚೆ ನೀವು ಬರ್ಬೇಕಿತ್ತು. ಅಂಜಲಿ ಅವ್ರ ಮಾವಂಗೆ ಎಷ್ಟು ಟಕ್ಕರ್ ಕೊಟ್ಲು ಗೊತ್ತಾ? ಹಾ, ಓ ಅಂಜಲಿ, ಏನಾಯ್ತು ಅಂತದ್ದು? ಅಂಥದ್ದೇನಿಲ್ಲ ಬಿಡಿ, ಅವ್ರದ್ದು ಯಾವಾಗ್ಲೂ ಇದ್ದಿದ್ದೆ. ನಾನು ಹೇಳ್ತೀನಿ ಅಜ್ಜಿ, ಅಂಜಲಿ ಅವ್ರ ಮಾವನಿಗೆ ಕೊಡ್ಬೇಕಾಗಿದ್ದ ದುಡ್ಡನ್ನ ಕೊಟ್ಮೇಲೂ ಅವ್ರ ಮಾವ ಸುಮ್ಮನಿರ್ಲಿಲ್ಲ. ಮತ್ತೇನಂತೆ ಅವನ್ ಕ್ಯಾತೆ? ಅದೇ ಅಜ್ಜಿ, ರಾಕಿ ಸರ್ ತಂದಿರಲ್ಲ ತಾಳಿನ, ಅದು ನಾವು ತಂದಿರೋದು, ಬಿಚ್ಕೊಡು ಅಂತಿದ್ರು. ಓ ಮೈ ಗಾಡ್. ಏನು ತಾಳಿ ಕೇಳದ್ನಾ? ಹ್ಞೂ. ಅಂಜಲಿ, ನೀನ್ ಸುಮ್ನೆ ಇದ್ಯಾ? ಅವನ್ ಹಲ್ಲು ಉದುರಿಸ್ಬೇಕಾಗಿತ್ತು. ಅವನ್ ಹಾಗೆ ಕೇಳ್ತಿದ್ದಾಗ ನಿಮ್ಮಜ್ಜಿ ಸುಮ್ನೆ ಇದ್ಲೇನೆ? ನಾನೇನಾದ್ರೂ ಅಲ್ಲಿದ್ದಿದ್ರೆ ಅವನ್ಗೆ ಸರಿಯಾದ ಪಾಠ ಕಲಿಸ್ತಾ ಇದ್ದೆ. ಯಾರಾದ್ರೂ ತಾಳಿನ ಬಿಚ್ಕೊಡು ಅಂತ ಕೇಳ್ತಾರ? ಮದ್ವೆ ಖರ್ಚಿಗೆಲ್ಲ ದುಡ್ಡು ತಗೊಂಡಿದ್ದಾನೆ ತಾನೆ? ತಾಳಿ ಖರ್ಚುನು ಅದ್ರಲ್ಲೇ ಸೇರಿರುತ್ತಲ್ವಾ? ಇನ್ನೇನಂತೆ ಅವನ್ ತಕರಾರು? ಅಜ್ಜಿ, ಅವ್ರಿಗೆ ತಾಳಿ ಮುಖ್ಯ ಅಲ್ಲ, ನಮಗ್ ಹೆಂಗ್ ತೊಂದ್ರೆ ಕೊಡ್ಬೇಕು ಅನ್ನೋದೇ ಮುಖ್ಯ. ಅದಕ್ಕೆ ಹೊಸದ್ ಏನಾದ್ರೂ ಒಂದ್ ತಕರಾರ್ ತೆಗಿತಾನೆ ಇರ್ತಾರೆ. ಇವಾಗ ದುಡ್ಡಿಂದಾಯ್ತು, ಆಮೇಲೆ ತಾಳಿ ಆಯ್ತು, ಮುಂದೆ ಅದ್ಗೇನ್ ಹುಡುಕ್ತಾರೋ. ಅದು ನಿಜಾನೇ. ಹೌದು, ಅವನ್ ತಾಳಿ ಕೇಳಿದಕ್ಕೆ ನೀನೇನಂದೆ? ಆಗ ನನಗೂ ಏನೂ ತೋಚ್ಲಿಲ್ಲ, ಗಾಬ್ರಿ ಆಗೋಯ್ತು. ಆದ್ರೆ ತಟ್ಟಂತ ಒಂದ್ ಐಡಿಯಾ ಬಂತು, ಹೇಳ್ಬಿಟ್ಟೆ. ನಿಮ್ ಮಗನ್ನ ಮದ್ವೆ ಆಗಿ ಅಂತ ಹೇಳಿದ್ದು ಅಜ್ಜಿ. ಅವ್ರ ಮಾತಿಗೆ ಒಪ್ಕೊಂಡೆ. ಅವರೇ ಬಂದ್ ನನ್ನ ತಾಳಿನ ತೆಗೀಲಿ. ತಪ್ಪೋ ಸರಿನೋ ಗೊತ್ತಿಲ್ಲ ಅಜ್ಜಿ, ಒಟ್ನಲ್ಲಿ ಆ ಮಾತ್ ಹೇಳಿ ಗೆದ್ಬಿಟ್ಟೆ. ಸದ್ಯ ಸರಿಯಾಗೇ ಮಾಡಿದ್ಯಾ ಬಿಡು. ಆ ಮಂಗಳ ಆಗ್ಲಿಲ್ವಲ್ಲ. ಅಂಜಲಿ, ನೀನು ಕರಿಮಣಿ ಪೊಣಸ್ಕೋಬೇಕು ನಿನ್ ತಾಳಿ ಜೊತೆಗೆ. ಅದಕ್ಕೆ ಅಂತ ಒಂದು ಶಾಸ್ತ್ರ ಇದೆ. ಹೌದು ಅಜ್ಜಿ, ಆದ್ರೆ ಈಗದೆಲ್ಲ ಅದಕ್ ನೀನ್ಯಾಕ್ ತಲೆ ಕೆಡಿಸ್ಕೊತ್ಯಾ? ನಾನಿದ್ದೀನಲ್ಲ, ನಾನ್ ಮಾಡಿಸ್ತೀನಿ. ಅದೊಂದಾದ್ರೆ ನಿಮ್ ಮದ್ವೆ ಪೂರ್ಣ ಆದಂಗಾಗತ್ತೆ ನೋಡು. ನಿಜ ಅಜ್ಜಿ, ಮದ್ವೆ ಬರೀ ಗಲಾಟಿಲೇ ಆಗೋಯ್ತು. ಇದನ್ನಾದ್ರೂ ಚೆನ್ನಾಗಿ ಮಾಡೋಣ. ಕರಿಮಣಿ ಪೊಣ್ಸೋದಿಕ್ಕೆ ನಾದ್ನೇ ಬೇಕು. ಅದಕ್ಕೆ ನಾನು ನನ್ ದೊಡ್ಡ ಸೊಸೆನೇ ಕರ್ಕೊಂಡ್ ಬರ್ತೀನಿ. ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ, ಇದು ನಮ್ಮನೆ ಕೆಲ್ಸ, ನಾವೇ ಮಾಡ್ತೀವಿ. ಅತ್ತೆ ಬರ್ತಾರಾ?